ನಿಮ್ ಗುರ್ತಿದ್ದಾಗ ಕರ್ನಾಟಕದಾಗ ಬಿ ಪ್ರಾಣೇಶ, ನರಸಿಂಹ ಜೋಶಿ, ಆಮೇಲೆ ಬಸವರಾಜ ಮಹಾಮಣಿ ಇವರು ಕನ್ನಡ ಭಾಷೆಯಲ್ಲಿಂದ ನಗೆ ಹನಿ ಕೊಟ್ಟ 9 ದೇಶ ಅಡ್ಡಾಡ್ಯಾರ. ಆದ್ರ ಅವ್ನ ನುಗ್ಗಿಸಲಾಗಿ ತಮ್ಮನ್ನು ಇನ್ಸಲ್ಟ್ನು ಮಾಡ್ಕೊತಾರ. ಒಬ್ಬೊಬ್ಬರು ಹೆಂಗ ಇನ್ಸಲ್ಟ್ ಮಾಡ್ತಾರ ಅನ್ನೋದು ಇದರೊಳಗೆ ಐತಿ. ಮಹಾಮಣಿ ಬಂದ ನಾ ಕೆಟ್ಟ ಮುಖ ಎಂದೂ ನೋಡುದಿಲ್ಲ ಅಂದ್ಕೊಳ್ಳೆ ಪ್ರೇಕ್ಷಕರಿಗೆ ಏನ್ ಅನ್ಸ್ಬೇಕ್ರಿ, ಅದಕ್ಕ ನಾ ಕನ್ನಡಿ ನೋಡುದಿಲ್ಲ ಅಂತಾರ. ಆತ್ರಿ ನರಸಿಂಹರಾವ್ ಜೋಶಿ ಪಾಪ ಅವ್ರಿಗೆ ವರದಕ್ಷಿಣೆ ಬಗ್ಗೆ ಹೇಳ್ಬೇಕು ನೋಡ್ರಿ. ಸ್ವಲ್ಪ ಜೋಕ್ ಹೇಳ್ಕೊ ವರದಕ್ಷಿಣೆ ಬಗ್ಗೆ ಹೇಳ್ಬೇಕು. ನಾ ವರದಕ್ಷಿಣೆ ತಗೊಂಡಿಲ್ಲ, ಹಂಗ ಮದ್ವಿ ಮಾಡ್ಕೊಂಡೆ ಅಂತೇಳಿ ಹಿಂಗೆ ಹೇಳ್ಕೊಂತ ಹೋಗ್ಬೇಕಂತೇಳಿ ಆ ಸ್ಪಾನ್ಸರ್ ಹೇಳಿರ್ತಾರ. ಆ ಪ್ರಕಾರ ಪಾಪ ಒಂದು ಜೋಕ್ ಹೇಳ್ತಾನ, ನೋಡ್ರಿ ನಾ ಮದ್ವಿ ವರದಕ್ಷಿಣೆ ಇಂದ ಮಾಡ್ಕೊಂಡಿನಿ, ವರದಕ್ಷಿಣೆ ಮಾಡ್ಕೊಂಡಿರುತ್ತೆ. ಇವತ್ತು ಏನೇನೋ ಅಂತಾರ ಪ್ರೋಗ್ರಾಮ್ ಮುಗಿಬಿಟ್ಟ ಒಂದು 10 ಸಾವಿರ ಹೇಳ್ತಾರ. ಒಂದು ಮುದುಕಿ ಸಿಟ್ಟು ಬಂದ್ಬಿಡ್ತೈತಿ. ನಿನ್ ಮುಖಕ್ಕ ಹುಡುಗಿ ಕೊಟ್ಟಿದ್ದ ದೊಡ್ಡ ಮಾತ ಹೇಳ್ಬಿಡ್ತಾರ. ಬಿ ಪ್ರಾಣೇಶ ಹೋಗ್ತಿರ್ತಾರ, ಗಂಡ ಹೆಂಡತಿ ಹೋಗ್ತಿರ್ತಾರ. ಇವ್ನ ನೋಡೋದು ಬಿ ಪ್ರಾಣೇಶ್ ಅಂದ್ರೆ ಇವ್ರ ನಗಸ್ತಾರ, ಇವ್ರ ಗುರ್ತೈತಿಲ್ಲ ನೀನು ನಮಗೇನು ಗುರ್ತಿ. ಆಕಿ ಸಿಲಿ ಲೀಲಿ ಪಾಪ ಪಾಂಡು ಆಮೇಲೆ ಅಮೃತ ವರ್ಷಿಣಿ ಅಂತದ ಸೀರಿಯಲ್ ನೋಡಕ್ಕೆ ಅಕ್ಕಿಗೆ ಏನು ಗುರ್ತಾಗ, ಈಕಿಗೆ ಏನೂ ಗುರ್ತಿಲ್ಲ. ಪ್ರಾಣೇಶ ನೀವೊಂದು ಜೋಕ್ ಹೇಳ, ನಡು ರಸ್ತೆದಾಗ ಜೋಕ್ ಹೇಳಪ್ಪ. ಹಿಂಗೈತಿ ನೋಡ್ರಿ.